ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ತರುಣ್ ತೇಜ್ಪಾಲ್ಗೆ ಈಗ ಜೈಲು ಶಿಕ್ಷೆ ಪ್ರಕಟವಾಗಿದೆ. ತೆಹಲ್ಕಾ ಮಾಜಿ ಸಂಪಾದಕ ತೇಜ್ಪಾಲ್ಗೆ 10 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ. 2013ರಲ್ಲಿ ತೀವ್ರ ಸಂಚಲನ ಮೂಡಿಸಿದಂಥ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಬಾಂಬೆ ಹೈಕೋರ್ಟ್ನಿಂದ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಈಗ ಪ್ರಕಟವಾಗಿದೆ. ಗೋವಾ ಸರ್ಕಾರದ ಮೇಲ್ಮನವಿಯನ್ನ ಪುರಸ್ಕರಿಸಿ ಬಾಂಬೆ ಹೈಕೋರ್ಟ್ ಈ ಒಂದು ತೀರ್ಪನ್ನ ಕೊಟ್ಟಿರುವಂಥದ್ದು. ತೇಜ್ಪಾಲ್ ತೆಹಲ್ಕಾದ ಸಂಪಾದಕ ಈತನ ವಿರುದ್ಧ 2013ರಲ್ಲಿ ಒಂದು ಗುರುತರ ಆರೋಪ ಕೇಳಿ ಬಂದಿತ್ತು. ತನ್ನ ಪತ್ರಿಕೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗೆ ಲೈಂಗಿಕ ದೌರ್ಜನ್ಯ ನೀಡಿದಂಥ ಅಥವಾ ಎಸಗದಂಥ ಒಂದು ಪ್ರಕರಣ ಇದು. ಈಗ ಹೈಕೋರ್ಟ್ನಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. 2 ವಾರಗಳ ಒಳಗಾಗಿ ಪೊಲೀಸರ ಮುಂದೆ ಈತ ಶರಣಾಗಬೇಕು ಅನ್ನುವಂಥ ಸೂಚನೆ ಕೂಡ ಈಗ ಸಿಕ್ಕಿದೆ. ಮಹಿಳಾ ಸಹೋದ್ಯೋಗಿ ದೂರು ಕೊಟ್ಟ ಬೆನ್ನಲ್ಲೇ ಈತನ ವಿರುದ್ಧ ದೂರು ದಾಖಲಾಗಿತ್ತು. ಸುದೀರ್ಘವಾಗಿ ವಿಚಾರಣೆ ನಡೆಯಿತು, ನಂತರ ಖುಲಾಸೆ ಆಯಿತು. ಈಗ ಬಾಂಬೆಯ ಹೈಕೋರ್ಟ್ ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.